ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಎಂಕೆ ಹುಬ್ಬಳ್ಳಿಯಿಂದ ಪಾರಿಶ್ವಾಡ ಸಂಪರ್ಕಿಸುವ ಪಿಡಬ್ಲ್ಯೂಡಿ ರಸ್ತೆಯಲ್ಲಿ ಇರುವ ದೊಡ್ಡ ತಗ್ಗು ಗುಂಡಿಗಳೇ ಪ್ರಯಾಣಿಕರಿಗೆ ಕಂಟಕ ಎಂಬ ವರದಿಯನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ತಯಾರಿಸಿ ಲೋಕೋಪಯೋಗಿ ಇಲಾಖೆ ಉತ್ತರ ವಲಯದ ಮುಖ್ಯ ಎಂಜಿನಿಯರ್ ಸುರೇಶ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದರು. ಸದರಿ ಈ ವರದಿಗೆ ಎಚ್ಚೆತ್ತು ಮುಖ್ಯ ಅಭಿಯಂತರ ಸುರೇಶ್ ಅವರ ಸಲಹೆ ಮೇರೆಗೆ ಬೆಳಗಾವಿ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಎಸ್ಎಸ್ ಸೊಬರದ್ ಹಾಗೂ ಕಿತ್ತೂರು ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸಂಜು ಮಿರಜ್ಕರ್ ಅವರು ತಗ್ಗು ಗುಂಡಿಗಳಿಂದ ಹದಗೆಟ್ಟ ಪಿಡಬ್ಲ್ಯೂಡಿ ರಸ್ತೆಗೆ ಕಾಯ್ಕಲ್ಪ ನೀಡಿ ಇಂದು ತಗ್ಗು ಗುಂಡಿಯನ್ನ ಮುಚ್ಚಿಸಿ ವಾಹನಗಳು ಮತ್ತು ಪ್ರಯಾಣಿಕರು ಸರಾಗವಾಗಿ ಸಂಚಾರ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟು ದಿಟ್ಟತನ ಮೆರೆದಿದ್ದಾರೆ. ಇನ್ನು ಈ ವರದಿ ಬೆಳಕು ಚೆಲ್ಲಿದ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ಹಾಗೂ ಪಿಡಬ್ಲ್ಯೂಡಿ ಇಂಜಿನಿಯರ್ಸ್ಗಳಿಗೆ ವಾಹನ ಸವಾರರು ಧನ್ಯವಾದ ಹೇಳಿದ್ದಾರೆ. ಕಬ್ಜ್ ಆಡ್ಸಕ್ಕೆ ಅನುಕೂಲ ಆಯ್ತ್ರಿ ಸರ್. ಒಳ್ಳೇದಾಯ್ತ್ರಿ. ಎಲ್ಲ ಪ್ರಾಬ್ಲಮ್ ಐತ್ರಿ. ಮಳೆಗಾಲ ಆಗಿ ಈಗೆಲ್ಲ ಅನುಕೂಲ ಆಯ್ತ್ರಿ ಸರ್. ಹೌದಾ? ಹ್ಞೂ ರೀ ಸರ್. ಓಕೆ ಹೊಸವರಾಗಿ ವರದಿಗಾರರು ನಮ್ಮ ಅಡ್ಡಾಡಕ್ಕೆ ಭಾಳ ತೊಂದರೆ ಆಗ್ತಾ ಇತ್ತು. ಒಂದು ವರದಿ ಮಾಡಿದ್ರು ಸರ್. ಅದಕ್ಕಾಗಿ ಇಂಜಿನಿಯರ್ಗಳು ಇವರು ಇದನ್ನು ಮಾಡಿದ್ದಕ್ಕೆ ತಗ್ಗು ಗುಂಡಿಗಳೆಲ್ಲ ಮುಚ್ಚಿ ಇದು ಮಾಡ್ಯಾರ ಸರ್. ನಿಮಗೆ ಮತ್ತು ಇಂಜಿನಿಯರ್ಗಳಿಗೆಲ್ಲ ಧನ್ಯವಾದಗಳು ಸರ್. ಹೊಸವರಾಗಿ ವರದಿಗಾರರು ನಮ್ಮ ಅಡ್ಡಾಡಕ್ಕೆ ಭಾಳ ತೊಂದರೆ ಆಗ್ತಾ ಇತ್ತು. ಒಂದು ವರದಿ ಮಾಡಿದ್ರು ಸರ್. ಅದಕ್ಕಾಗಿ ಇಂಜಿನಿಯರ್ಗಳು ಇವರು ಇದನ್ನು ಮಾಡಿದ್ದಕ್ಕೆ ತಗ್ಗು ಗುಂಡಿಗಳೆಲ್ಲ ಮುಚ್ಚಿ ಇದು ಮಾಡ್ಯಾರ ಸರ್. ನಿಮಗೆ ಮತ್ತು ಇಂಜಿನಿಯರ್ಗಳಿಗೆಲ್ಲ ಧನ್ಯವಾದಗಳು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.